ಅಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ, ಗೋಮಾಳ ಜಾಗವನ್ನು ನುಂಗುತ್ತಿರುವ ಬಿಲ್ಡರ್ಗಳ ಸಪೋರ್ಟ್ಗೆ ನಿಂತಿರುವ ಅಧಿಕಾರಿಗಳಿಗೆ ಯಾರ ಹತ್ರ ಕೊಡಿ ಕೇಳಪ್ಪ, ಇಲ್ಲಿ ಪ್ರೊಸೀಜರ್ ಇದೆ. ಕೇಳ್ಕೊಂಡೇ ಬಂದಿದ್ದೀವಿ ಸರ್. ಇಲ್ಲಿ ತನಕ ಕೊಡಿ, ಪರ್ಮಿಷನ್ ತಗೊಂಡು ಕೊಡಿ ನನಗೆ. ಕೇಳ್ಕೊಂಡೇ ಬಂದಿದ್ದೀವಿ. ಪರ್ಮಿಷನ್ ತಗೊಂಡು ಕೊಡಿ ನನಗೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳಿ ಸರ್. ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಿ. ಯಾರ ಹತ್ರ ಮಾತಾಡ್ತಾ ಇದೀಯಾ? ನಿಮ್ಮ ಹತ್ರನೇ ಮಾತಾಡ್ತಾ ನಾನೇ ಕೇಳಿ ಪೊಲೀಸ್ ಸ್ಟೇಷನ್ ಗಲಾಟೆ ಮಾಡ್ತಾ ನೀನು. ನಮ್ಮ ಹತ್ರ ಇದೆ ಪರ್ಮಿಷನ್. ಕೊಡಲಿ ನನಗೆ. ನಿಮ್ಮ ಹತ್ರ ಪರ್ಮಿಷನ್ ತಗೊಂಡು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಬೇಡಪ್ಪ, ಪೊಲೀಸ್ ಪರ್ಮಿಷನ್ ಪೊಲೀಸ್ ಸ್ಟೇಷನ್ ಪ್ರೊಟೆಸ್ಟ್ ತಗೊಂಡಿದ್ದೀನಿ. ಸಾರ್ವಜನಿಕರ ಕೆಲಸ ನಡೀತಾ ಇದೆ, ನೀವು ರಕ್ಷಣೆ ಮಾಡಂಗಿಲ್ಲ. ಕೆಲಸನೇ ಕೇಳಕ್ ಬಂದಿದ್ದೀವಿ. ಒಬ್ಬಂದೇ ಎಲ್ಲರೂ ಸಾರ್ವಜನಿಕರು ಇಲ್ಲಿ. ನೀವು ಯಾವ್ದು ಮಾಡ್ತಾ ಇಲ್ಲ, ನಿಮ್ಮ ವಿರುದ್ಧನೇ ಹೋರಾಟ ಮಾಡ್ತಾ ಇರೋದಿಲ್ಲ. ಏನಿಲ್ಲ, ಏನ್ ವಿಷಯ ನಿಮ್ಮ ವಿರುದ್ಧ ಮಾತಾಡ್ತಾ ಇದೀವಿ. ಕೊಟ್ಟಿದ್ದೀವಿ. ಏನು ಕೊಡಿ, ಎಲ್ಲ ನಿಮ್ಗೆ ಅವಕಾಶ ಇದೆ. ನಿನ್ ಸಮಸ್ಯೆ ಏನಿದ್ರೆ ಬರ್ಬೇಕು. ಎಲ್ಲಾ ಸಮಸ್ಯೆಗಳು ನಿಮ್ಗೆ ಕೊಟ್ಟಿದ್ದೀವಿ. ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಏನ್ ನಿನ್ ಸಮಸ್ಯೆ? ದೊಡ್ಡನಲ್ಲೂರಲ್ಲಿ ಗ್ರಾಮದಲ್ಲಿ ಗೋಮಾಳ ಜಾಗ ಒತ್ತುವರಿ ಆಗಿದೆ ಅಂತ ಹೇಳಿ ನಾವು ಲೆಟರ್ ಕೊಟ್ಟಿದ್ವಿ. ಸಂಬಂಧಪಟ್ಟ ಅಧಿಕಾರಿಗಳು ನೀವೇ ಕಳ್ಸಿದ್ವಿ. ಸರ್ವೆ ಆಗಿದೆ. ಎಲ್ಲ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ವರದಿ ಕೊಟ್ಟಿದೆ. ಸರ್ವೆ ಆಗಿದೆ, ಒತ್ತುವರಿ ಆಗಿರೋ ದಾಖಲೆ ಕೊಡಿ. ಕೊಡ್ತೀವಿ ಸರ್. ಗಲಾಟೆ ಮಾಡಂಗಿಲ್ಲ. ಕೊಡ್ತೀವಿ ಸರ್. ಗಲಾಟೆ ಮಾಡಂಗಿಲ್ಲ. ಸೇನೆ ಸಂಘಟನೆಯಿಂದ ಒಂದು ನಮಗೆ ಕಂಪ್ಲೇಂಟ್ ಬರುತ್ತೆ. ಏನಂತ, ಜಡಗನಹಳ್ಳಿ ಹೋಬಳಿ ದೊಡ್ಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಏನು VR ಬಿಲ್ಡರ್ಸ್ ಅಂತ ಡೆವಲಪರ್ಸ್ ಅಂತ ಏನು ಲೇಔಟ್ ಮಾಡಿದ್ದಾರೆ, ಅಲ್ಲಿ ಸರ್ಕಾರಿ ಜಮೀನು, ಕಾಲುವೆ, ವಾಟರ್ ಬಾಡೀಸ್, ಕಾಲುದಾರಿಗಳು ಅಂತ ಒತ್ತುವರಿ ಆಗಿದೆ ಅಂತ ನಮ್ಮ ಗಮನಕ್ಕೆ ತರ್ತಾರೆ. ನಾವು ಅದನ್ನ ಲಾಸ್ಟ್ ಟೈಮ್ ಕೂಡ ಇವರ ಗಮನಕ್ಕೆ ಬರ್ತಾರೆ. ನಾನು ಕೂಡ ಸ್ಪಾಟ್ ವಿಸಿಟ್ ಮಾಡಿದ್ದೆ. ಅಲ್ಲಿ ಮೇಲ್ನೋಟಕ್ಕೆ ಅದು ಲೇಔಟ್ ತರ ಫಾರ್ಮೇಶನ್ ಆಗಿತ್ತು. ಮತ್ತೆ ಗುರ್ತಿಡಿಯಕ್ಕೆ ಆಗ್ತಾ ಇರಲಿಲ್ಲ ಯಾವ ಜಾಗ ಏನು ಇವ್ರು ಹೇಳ್ತಾರೆ ಆಪಾದನೆ ಯಾವ ತರ ಇದೆ ಅಂತ. ಸೊ ಅದಕ್ಕೆ ಜಂಟಿ ವರದಿ ಹಾಕೋಣ, ಜಂಟಿ ಸರ್ವೆ ಇನ್ನೊಂದ್ಸರಿ ಮಾಡಿಸೋಣ ಅಂತೇಳಿ ನಾವು PDO ಆಗ್ಬೋದು, ನಮ್ಮ RI ಆಗ್ಬೋದು, VA ಆಗ್ಬೋದು, ಮತ್ತೆ ಸರ್ವೆ ಮುಖಾಂತರ ಇನ್ನೊಂದ್ಸರಿ ಜಂಟಿ ಸರ್ವೆ ಮಾಡೋಣ ಅಂತ ನಾವು ಹೇಳ್ಬಿಟ್ಟು ಬಂದಿದ್ದೆ ಫೀಲ್ಡ್ ಅಲ್ಲಿ ಹೋಗಿ. ಸರಿ ಸುಮಾರು ಒಂದು 3-4 ತಿಂಗಳು ಆಯ್ತು ಅನ್ಸುತ್ತೆ. ಅದಾದ್ಮೇಲೆ ಏನು ಪ್ರೋಗ್ರೆಸ್ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಹೇಳಿದ ಆಪಾದನೆ. ಅದು ಅದೇನಾಗಿದೆ, VRI ರಿಪೋರ್ಟ್ ಕೊಟ್ಟಿದ್ದಾರೆ, ಆದ್ರೆ ಅದು ನಮ್ ಗಮನವರೆಗೂ ಬಂದಿರ್ಲಿಲ್ಲ ಅದು. ಸೊ ಈಗ ಇವ್ರಿಗೂ ಕೂಡ ಮನವರಿಕೆ ಮಾಡಿದೀನಿ ಅದು ಯಾರ ಹತ್ರ ಇದೆ ಅಂತ. ಕೇಸ್ ವರ್ಕರ್ದು ಏನಾಗಿದೆ, ರಿಪೋರ್ಟ್ ಇನ್ನೂ ಬಂದಿಲ್ಲ ಅಂತೇಳಿ ಕೇಸ್ ವರ್ಕರ್ ಇಟ್ಕೊಂಡಿದ್ರು. ಈಗ ನಮ್ಮ ಗಮನಕ್ಕೆ ಬಂದಿದೆ. ಈಗ ನಾನು ನಾಳೆನೆ ಇದನ್ನ ಅಟೆಂಡ್ ಮಾಡಿ, ಏನು ಸರ್ಕಾರಿ ಜಮೀನು ಖಂಡಿತ ಒತ್ತುವರಿ ಆಗಿದ್ದಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯುವಂತ ಪ್ರಮೇಯನೇ ಇಲ್ಲ. ಸರ್ಕಾರದ ಜಮೀನು ಯಾರ್ದು ಸುತ್ತಲ್ಲ ಅದು. ಹಾಗಾಗಿ ಅದು ಒತ್ತುವರಿ ಆಗಿದೆ ಅಂತ ಜಂಟಿ ವರದಿಯಲ್ಲಿ ಸಾಬೀತು ಆದ್ರೆ ಖಂಡಿತ ಅದನ್ನ ನಾವು ತೆರವುಗೊಳಿಸೋದ್ರಲ್ಲಿ ಬಗ್ಗೆ ಅನುಮಾನನೇ ಬೇಡ, ತೆರವುಗೊಳಿಸ್ಕೊಡ್ತೀವಿ. ತಾಲೂಕಲ್ಲಿ ಎಷ್ಟೋ ಒತ್ತುವರಿ ತೆರವುಗೊಳಿಸಿದೆ. ಎಲ್ಲದಕ್ಕೂ ಪ್ರಭಾವ ಇದ್ದೇ ಇರುತ್ತೆ. ವಿರೋಧ ಪಕ್ಷದಿಂದ ನೋಡಿದಾಗ, ವಿರುದ್ಧ ವ್ಯಕ್ತಿಯಿಂದ ನೋಡಿದಾಗ ಪ್ರಭಾವ ಇದೆ ಅಂತ ಅನ್ಕೊಳ್ತಾರೆ. ಯಾವುದೇ ಪ್ರಭಾವ ಇದ್ರೂ ಕೂಡ ನಮ್ಮ ಕರ್ತವ್ಯ ಏನಿದೆ, ಸರ್ಕಾರದ ಕರ್ತವ್ಯ ನಾವು ಮಾಡ್ಲೇಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಯಾವುದೇ ಒತ್ತಡ ನಮ್ಗಿಲ್ಲ. ಯಾವುದೇ ಇದ್ರೂ ಕೂಡ ನಾವು ಅದಕ್ಕೆ ಮಣಿಯೋದಲ್ಲ. ಸರ್ಕಾರದ ಒತ್ತು ಜಮೀನು ಅಂದ್ರೆ ಸರ್ಕಾರದ್ದೇ ಅದು ಗೋಮಾಳ ಜಮೀನು ಅಂದ್ರೆ ಗೋಮಾಳದ್ದೇ ಅದು. ಹಾಗಾಗಿ ಏನೇ ಕಾಲುವೆಗಳಾಗ್ಬೋದು, ಕಾಲುದಾರಿಗಳಾಗ್ಬೋದು ಒತ್ತುವರಿ ಆಗಿದ್ದಲ್ಲಿ ಖಂಡಿತ ವರದಿ ಬಂದು ಇಮಿಡಿಯೇಟ್ ಆಗಿ ನಾವು ಒತ್ತುವರಿ ಬಿಡಿಸ್ಕೊಡ್ತೀವಿ. ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಹಾಗಾಗಿ ಈ ಜಂಟಿ ವರದಿಗೆ ನಾನು ಫೀಲ್ಡ್ಗೆ ಆಗ್ತಾ ಇದ್ದೀನಿ. ಶೀಘ್ರದಲ್ಲಿ ಅದನ್ನ ಜಂಟಿ ವರದಿ ತಗೊಂಡು ನಿಮ್ಮನ್ನ ಕ್ರಮ ವಹಿಸ್ತೀನಿ. ಅನುಮಾನನೇ ಬೇಡ, ನಾನೇ ಖುದ್ದಾಗಿ ಬಂದು ಒತ್ತುವರಿ ಬಿಡಿಸ್ಕೊಡ್ತೀನಿ. ಕೋಟೆ ತಾಲೂಕು ಸಂಬಂಧಪಟ್ಟಂತೆ ಜಡಗನಹಳ್ಳಿ ಹೋಬಳಿಗೆ ಸಂಬಂಧಪಟ್ಟಂತ ದೊಡ್ಡನಹಳ್ಳಿ ಗ್ರಾಮ ವಿಚಾರವಾಗಿ VR ಟೌನ್ಶಿಪ್ ಅಂತ, VR ರಾಯಲ್ ಟೌನ್ಶಿಪ್ ಅನ್ನೋರು ಅವರ ಒಂದು ಸುಮಾರು VR ಸಂಬಂಧಪಟ್ಟಂತೆ ಹಲವಾರು ಹೆಸರುಗಳನ್ನ ಬದಲಾಯಿಸಿ ರಿಜಿಸ್ಟರ್ ಮಾಡಿ
ತಾಲೂಕು ಹಾಗೂ ರಾಜ್ಯಾದ್ಯಂತ ಸುಮಾರು ಕಡೆ ಅವರು ಲೇಔಟ್ಗಳನ್ನು ಮಾಡಿದ್ದಾರೆ. ನಮ್ಮ ಸಂಘಟನೆ ಇವತ್ತು ಈ ವಿಚಾರವಾಗಿ ಯಾಕೆ ಮಾತಾಡಿದ್ರೆ, ಈ 1 ವರ್ಷಗಳಿಂದ ಈ ದೊಡ್ಡನಲ್ಲಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 10ರಲ್ಲಿ ಸುಮಾರು ಒಂದು 4 ರಿಂದ 5 ಎಕರೆ ಒತ್ತುವರಿ ಆಗಿದೆ ಅಂತೇಳಿ ಸಂಬಂಧಪಟ್ಟಂತ ಗ್ರಾಮಸ್ಥರು ನಮಗೆ ಬಂದು ದೂರು ಕೊಟ್ಟಿದ್ರು. ಆ ದೂರಿನ ವಿಚಾರವಾಗಿ ನಾವು ಅದನ್ನ ನಮ್ಮ ಸಂಘಟನೆಯಿಂದ ಆ ಒಂದು ದೂರನ್ನ ಮಾನ್ಯ ತಹಸೀಲ್ದಾರ್ ಅವರಿಗೆ ರವಾನೆ ಮಾಡಿದ್ವಿ. ಈ ರೀತಿ ಇದೆ, ಇದೆಲ್ಲ ಲೇಔಟ್ ಎಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಬಂದಿರುವಂತ ಸಮಸ್ಯೆಗಳು, ಇವತ್ತು ಗೋಮಾಳ ಜಾಗಗಳನ್ನೆಲ್ಲ ಇವತ್ತು ಅದನ್ನ ಒತ್ತುವರಿ ಮಾಡಿ ಲೇಔಟ್ಗಳು ಮಾಡಿದ್ರೆ, ಮುಂದಿನ ದಿನಗಳಲ್ಲಿ ಯಾವುದೋ ಪ್ರಾಮಾಣಿಕವಾದ ಅಧಿಕಾರಿಗಳು ಬಂದಾಗ ಅದನ್ನ ತೆರವುಗೊಳಿಸುವಂತ ಕೆಲಸ ಆಗ್ತದೆ. ಅವತ್ತಿನ ದಿನ ಇಲ್ಲಿ ಏನಾಗಿದೆ ಲೇಔಟ್ಗಳಲ್ಲಿ ಇವತ್ತು ಏನೇನೋ ಯಾರು ಬಡಬಗ್ರು ದುಡ್ಡು ಕೊಟ್ಟು ತಗೊಂಡಿರ್ತಾರೆ, ಅದನ್ನ ಮುಂದಿನ ದಿನಗಳಲ್ಲಿ ತೆರವುಗೊಳಿಸುವಂತ ಕೆಲಸ ಆದ್ರೆ ಆ ಅಮಾಯಕರು ಬಲಿಯಾಗೋದು ಬೇಡ. ಅದನ್ನ ಆದಷ್ಟು ಬೇಗ ಅದನ್ನ ಸರ್ವೆ ಮಾಡಿಸಿ ತೆರವುಗೊಳಿಸುವಂತ ಕೆಲಸ ಮಾಡಿ ಅಂತೇಳಿ ನಾವು ಮನವಿ ಕೊಟ್ಟಿದ್ವಿ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟಿದ್ರು ಕೂಡ ಸುಮಾರು 1 ವರ್ಷಗಳ ಕಾಲ, ನಮ್ಮ 1 ವರ್ಷ 9 ತಿಂಗಳಾಗ್ತಾ ಬಂತು ನಾವು ಇದನ್ನ ಕೈಗೆತ್ಕೊಂಡು. ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ನಮ್ಮ ಕರ್ನಾಟಕ ಮಹಾಜನಸೇನೆ ಹಾಗೂ ಹಲವಾರು ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು ಇವತ್ತೇನಿದ್ದೀವಿ, ಇವತ್ತು ನೇರವಾಗಿ ಮಾನ್ಯ ದಂಡಾಧಿಕಾರಿಗಳನ್ನ ವಿರೋಧಿಸಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಏನಂದ್ರೆ, ಈಗ ನಮ್ಮ ತಾಲೂಕು ಆಡಳಿತ ಫೈಲ್ ಆಗಿದೆ ಅಂದ್ರೆ ಮೂಲ ಕಾರಣ ದಂಡಾಧಿಕಾರಿಗಳಾಗಿರ್ತಾರೆ. ಅದು ಕೆಳಗಡೆ ಎಷ್ಟೋ ಜನ ಕೆಲಸ ಮಾಡೋ ಹುಡುಗರು ಇರ್ತಾರೆ, ಕಾರ್ಮಿಕರು ಇರ್ತಾರೆ, ಅದು ಎಷ್ಟೋ ಜನ ಅಧಿಕಾರಿಗಳು ಇರ್ತಾರೆ. ನಮ್ಮ ಉದ್ದೇಶ, ಸಮಸ್ಯೆ ಆಗಿದೆ, ನಾವ್ ಯಾರನ್ನೂ ಒಬ್ಬೊಬ್ಬನೇ ನಾವು ಪರ್ಸನಲ್ ಆಗಿ ನಾವು ಟಾರ್ಗೆಟ್ ಮಾಡೋದು ಬೇಡ. ತಾಲೂಕು ಆಡಳಿತ ಕಚೇರಿಯ ಮೇಲೆ ನಾವು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಅದನ್ನ ಆರೋಪ ಮಾಡಿದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದೀವಿ. ಕಾನೂನುಬದ್ಧವಾಗಿ ನಾವು ಪೊಲೀಸ್ ಠಾಣೆಯಲ್ಲಿ ರಕ್ಷಣೆ ತಗೊಂಡು, ಭದ್ರತೆ ತಗೊಂಡು ಇವತ್ತು ನಾವು ಕಾನೂನುಬದ್ಧವಾಗಿ ಹೋರಾಟವನ್ನು ಅನ್ಕೊಂಡಿದ್ವಿ. ಅದೇ ರೀತಿಯಾಗಿ ಅವರು ಈಗ ನಮ್ಮನ್ನ ಕರೆಸಿ, ತಹಸೀಲ್ದಾರ್ ಅವರು ಕರೆಸಿ, ಒಳಗಡೆ ನಮ್ಮನ್ನೆಲ್ಲ ಕರೆಸಿ ಯಾವ ಹಂತದಲ್ಲಿದೆ, ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆ, ಅದಕ್ಕೆ ಕಾರಣ ಏನು, ಅದನ್ನ ಆದಷ್ಟು ಬೇಗ ನಾವು ಬಗೆಹರಿಸ್ಕೊಡ್ತೀವಿ ಅಂತೇಳಿ ನಮ್ಗೆ ಭರವಸೆ ನೀಡಿದ್ದಾರೆ ಮೀಡಿಯಾ ಮುಖಾಂತರ. ನಾವ್ ಹೇಳೋದಿಷ್ಟೇ, ನಮಗೆ ಇದೊಂದೇ ವಿಚಾರ ಅಲ್ಲ, ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಹಲವಾರು ಹೋರಾಟಗಳಲ್ಲಿ ನಾವು ಭಾಗಿಯಾಗ್ತಾ ಇದೀವಿ. ನಾವು ಕೂಡ ಅದೇ ರೀತಿಯಾಗಿ ಒಂದೇ ಕೆಲಸ ನಾವು ಮಾಡ್ಕೊಂಡಿರಕ್ಕಾಗೋದಿಲ್ಲ. ಸರ್ಕಾರಕ್ಕೆ ನಾವು ಗಮನಕ್ಕೆ ತಂದಾಗ, ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವ್ರ ಪ್ರಾಮಾಣಿಕತೆಯಿಂದ ಅದನ್ನ ಸಮಯ ಕೊಟ್ಟು ಅದನ್ನ ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರ್ಸ್ಕೊಂಡು ಆ ಸಂಬಂಧಪಟ್ಟಂತ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ನಾವು ಯಾವ್ದು ಪರ್ಸನಲ್ ಟಾರ್ಗೆಟ್ ಯಾರನ್ನೂ ಮಾಡೋದಿಲ್ಲ. ಇಲ್ಲಿ ಸಾರ್ವಜನಿಕವಾಗಿ ತೊಂದರೆ ಆಗಿದೆ, ಸಮಸ್ಯೆ ಇದೆ ಅನ್ನೋದನ್ನ ನಾವು ಪ್ರಸ್ತಾಪ ಮಾಡ್ತೀವಿ. ಅದನ್ನ ನಾವು ಯಾವುದೇ ಪಕ್ಷಪಾತ ಇಲ್ಲದೆ ಕಾನೂನುಬದ್ಧವಾಗಿದ್ರೆ ಅದನ್ನ ಪ್ರಾಮಾಣಿಕವಾಗಿ ಪರಿಗಣಿಸಿ ಆ ಸಮಸ್ಯೆ ಬಗೆಹರಿಸುವಂತ ಕೆಲಸ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು, ಸೋಮಶೇಖರ್ ಅವರು, ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳು ಅದನ್ನ ಪ್ರಾಮಾಣಿಕವಾಗಿ ಪರಿಗಣಿಸಿ ಆದಷ್ಟು ಬೇಗ ಇಲ್ಲಿ ಆಗಿರುವಂತ ಅನ್ಯಾಯವನ್ನ, ಅವ್ರು ಸರ್ಕಾರಿ ಜಾಗ ಒತ್ತುವರಿ ಮಾಡಿದ್ದೇ ಆದ್ರೆ ಅದನ್ನ ನಾವು ಪ್ರಾಮಾಣಿಕವಾಗಿ ತೆರವುಗೊಳಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾವು ಏನು ಬಂಡವಾಳ ಶಾಹಿಗಳಿದ್ದಾರೆ ಅವ್ರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀವಿ. ಯಾರೇ ಆಗಿದ್ರು ಕೂಡ, ಬರೀ VR ಬಿಲ್ಡರ್ಸ್ ಅವರಲ್ಲ, ಬಂಡವಾಳ ಶಾಹಿಗಳು, ಬಿಲ್ಡರ್ಸ್ ಯಾರೇ ಆಗಿದ್ರು ಕೂಡ ಸರ್ಕಾರಿ ಜಾಗವನ್ನ ಏನಕ್ಕೆ ಇಟ್ಟಿದ್ದಾರೆ, ಗೋಮಾಳ ಅಂದ್ರೆ ಏನು, ಖರಾಬ್ ಜಾಗ ಅಂದ್ರೆ ಏನು, ಅದನ್ನೆಲ್ಲ ಸ್ವಲ್ಪ ತಿಳ್ಕೊಂಡು ನೀವು ಲೇಖನ ಮಾಡೋದಿಲ್ಲ. ನೀವು ಇವತ್ತು ಸ್ವಲಾಭಕ್ಕೋಸ್ಕರ, ನಿಮ್ಮ ಸ್ವಂತ ಒಂದು ಸ್ವಾರ್ಥಕ್ಕೋಸ್ಕರ ಇವತ್ತು ಅಧಿಕಾರಿಗಳನ್ನ ಕೈಗಾಕೊಂಡು, ಕೆಲವು ಅಧಿಕಾರಿಗಳನ್ನ ಕೈಗಾಕೊಂಡು ನೀವು ಅಪ್ರೂವಲ್ ಮಾಡಿಸಿ ಲೇಔಟ್ಗಳು ಮಾಡಿಸ್ತೀರಿ. ನೀವು ಕೆಲಸ ಮುಗಿಸ್ಕೊಂಡು ನೀವು ಮಾರ್ಬಿಟ್ಟು ನಿಮ್ಮ ಪಾಟ್ ನೀವು ಹೋಗ್ತೀರಿ. ಆದ್ರೆ ಮುಂದಿನ ಇಲ್ಲಿಗೆ ಅಧಿಕಾರಿಗಳು ಬದಲಾಗಬಹುದಷ್ಟೇ, ಕಾನೂನು ಎಲ್ಲೂ ಬದಲಾಗೋದಿಲ್ಲ. ಅಧಿಕಾರಿಗಳು ಬಂದಾಗ ಅದನ್ನ ತೆರವುಗೊಳಿಸುವಂತ ಕೆಲಸ ಮಾಡಿದ್ರೆ ನೀವು ಮಾಡಿರುವಂತ ಕೆಲಸಕ್ಕೆ ಅಮಾಯಕರು ಬಲಿಯಾಗುವಂತ ಕೆಲಸ ಆಗುತ್ತೆ. ಹಾಗಾಗಿ ಯಾರು ಕೂಡ ಕಾನೂನು ವಿರೋಧವಾಗಿ ಇರುವಂತ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡಬೇಡಿ. ಅದೇನ ಮುಂದಿನ ದಿನಗಳಲ್ಲಿ ಮಾಡಿದ್ದೆ ಆದ್ರೆ ಈ ಒಂದು ದೊಡ್ಡನಲ್ಲಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇದನ್ನ 100% ನಾವು ಬಿಡೋದೇ ಇಲ್ಲ. ಯಾವುದೇ ಕಾರಣಕ್ಕೂ ಇದು ಕಾನೂನು ರೀತಿಯಾಗಿ ಇದನ್ನ ತಿರುಗುಗೊಳಿಸುವಂತ ಕೆಲಸ ಮಾಡ್ತೀವಿ. ನೀವು ಇದಕ್ಕೇನಾದ್ರೂ ನಮ್ಗೆ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂತದ್ದು, ವೈಯಕ್ತಿಕವಾಗಿ ನಮ್ನ ಅಡ್ಡಿಪಡಿಸುವಂತ ಕೆಲಸ ತಾವೇನಾದ್ರೂ ಪ್ರಯತ್ನ ಮಾಡಿದ್ರೆ ಸಂಬಂಧಪಟ್ಟಂತ ಬಿಲ್ಡರ್ಸ್ ನೀವು ಇಷ್ಟು ವರ್ಷಗಳಲ್ಲಿ ಎಲ್ಲೆಲ್ಲಿ ಏನೇನು ಬಡಾವಣೆಗಳು ಮಾಡ್ಕೊಂಡು ಬಂದಿದ್ರೆ ಪ್ರತಿಯೊಂದಕ್ಕೂ ಕೂಡ ನಾವು ಕಾನೂನು ರೀತಿಯಾಗಿ ಅದಕ್ಕೆ ನೋಟಿಸ್ ಕೊಡೋ ಮುಖಾಂತರ, ಕಾನೂನು ರೀತಿ ಅದಕ್ಕೆ ಅಡ್ಡಿಪಡಿಸುವಂತ ಮುಖಾಂತರ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡ್ಬೇಕಾಗ್ತದೆ. ಅದನ್ನ ನಿಮ್ ಗಮನಕ್ಕೂ ತರ್ತಾ ಇದೀವಿ. ಇಲ್ಲಿ ಯಾರು ಕೂಡ ಯಾರು ವಿರೋಧಿಗಳಲ್ಲ, ಯಾರು ಕೂಡ ಯಾರು ಪರನೂ ಇಲ್ಲ, ಕಾನೂನು ಪರ ನಾವು ಕೆಲಸ ಮಾಡ್ತಾ ಇದೀವಿ, ನ್ಯಾಯಬದ್ಧವಾಗಿದ್ದೀವಿ. ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡುವಂತ ಕೆಲಸ ನೀವು ಮಾಡಿದಿರಿ, ನಮ್ಮ ಒಂದು ಸಂಘಟನೆ ಹೋರಾಟಗಾರರು ದಿಕ್ತಕ್ಸುವಂತ ಕೆಲಸನೂ ಮಾಡಿದಿರಿ. ಅದ್ಯಾವುದು ಕೂಡ ನಿಮ್ ಕೈಯಲ್ಲಿ ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಪ್ರತಿಯೊಂದಕ್ಕೂ ಉತ್ತರ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತು ಏನು ದಂಡಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೋ ಆ ಭರವಸೆ ಪ್ರಕಾರ ಆದಷ್ಟು ಬೇಗ ಇಲ್ಲಿ ಆಗಿರುವಂತ ಸಮಸ್ಯೆನ ಬಗೆಹರಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಮಾನ್ಯ ದಂಡಾಧಿಕಾರಿಗಳನ್ನ ಅದನ್ನಲ್ಲಿ ಇನ್ವಾಲ್ವ್ ಮಾಡಿ, ಪಾಲ್ಟಿ ಮಾಡಿ, ಕಾನೂನು ರೀತಿ ನಾವು ಸ್ಟೇ ತರುವಂತ ಕೆಲಸ
ಸಂಬಂಧಪಟ್ಟ ಅಧಿಕಾರಿಗಳನ್ನ ಇನ್ಕ್ಲೂಡ್ ಮಾಡಿ ಮಾಡೋಂತ ಕೆಲಸ ನಾವು ಮಾಡ್ತೀವಿ. 1 ವರ್ಷಗಳಿಂದ ಆಗಿರೋ ಸಮಸ್ಯೆ ನಿಮ್ ಗಮನಕ್ಕೆ ತಂದಿದ್ದೀವಿ. ಒಂದು ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ, ನೀವು ಅಧಿಕಾರಿಗಳ ರೀತಿ ಕೆಲಸ ಮಾಡಿಲ್ಲ. ಹೇಳ್ಕೊಡ್ರಿ ಅದು. ಅದೇ ಆಪಾದನೆ ಕ್ರಮ ತಗೊಂಡ್ಬೇಕಷ್ಟೇ. ಅದಲ್ಲ ಆಪಾದನೆ ಏನಿದೆ ಮಾಡಿ. ನೀವು ನಿಮ್ಮದೇ ಅಧಿಕಾರಿಗಳು ಕೊಟ್ಟಿರುವಂತ ವರದಿ ಪ್ರಕಾರ ನೀವು ಕೆಲಸ ಮಾಡಿ. ಹೇಳಿ ಬನ್ನಿ. ನಿಮ್ಮ ಲಾಗಿನಲ್ಲಿ 1 ವರ್ಷದಿಂದ ಇರುವಂತ ಕೆಲಸಗಳನ್ನ ನೀವು ಯಾವುದೇ ರೀತಿ ಕೆಲಸ ಮಾಡಿಲ್ಲ. 1 ವರ್ಷದಿಂದ ನಮ್ ಕಚೇರಿ ಲಾಗಿನಲ್ಲಿ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮೇಲಧಿಕಾರಿ ಕೊಡಬಹುದು. ನಮ್ ಕಚೇರಿ ಯಾವ ಕೊಡ್ತೀವಿ ಸರ್. 1 ವರ್ಷದ ಮೇಲೆ ಯಾವ ಪ್ರಕರಣ ನೋಡಿ ಇರಲ್ಲ. ಸರ್, ಇಲ್ಲಿ ನೋಡಿ ಸರ್, ನೀನ್ ಇಲ್ಲಿ ಕೂತ್ಕೊಂಡು ಇಲ್ಲಿ ವಿಡಿಯೋ ನೋಡಿ ಸರ್. ನಿನ್ ಬಾಯಿಗೆ ಬಂದಾಗ ಮಾತಾಡಿದ್ರೆ ಸರ್ ಬಾಯಿಗೆ ಬಂದಾಗ ಹೇಳಪ್ಪ ಇಲ್ಲಿ. ಸರ್ ನೀವ್ ಹೇಳೋದ್ ಕೇಳ್ಕೊಂಡೇ ಬಂದಿದ್ವಿ. ಕೇಳ್ಕೊಂಡೇ ಬಂದಿದ್ದೀವಿ ಇಲ್ಲಿ. ನೀವು ಧಮಕಿ ಹಾಕ್ಬೇಡಿ ನನ್ಗೆ. ನೀನ್ ಮಾಡ್ತಾ ನೀವು ಧಮಕಿ ಹಾಕ್ಬೇಡಿ. ಸಾರ್ವಜನಿಕರ ಕೆಲಸ ನಮ್ಮ ಹತ್ರ ದಾಖಲೆ ಇದೆ. ಕೆಲಸ ನಡೀತಾ ಇದೆ. ನಮ್ಮ ಹತ್ರ ದಾಖಲೆ ಇದೆ. ನೀನು 9 ತಿಂಗಳಿಂದ ಸರ್ವೆ ಆಗಿದ್ರು ಕೂಡ ನೀವು ಸ್ಪಾಟ್ ಬಂದು ಯಾವುದೇ ರೀತಿ ನೀವು ಕ್ರಮ ತಗೊಂಡಿಲ್ಲ. ಬಾಡ್ ಬಂದಿಲ್ವಾ? ಸ್ಪಾಟ್ ಬಂದಿದ್ರಿ, ಏನ್ ಮಾಡಿದ್ರಿ? ನೀವು ಬಂದು 4 ತಿಂಗಳಾಯ್ತು ಸ್ಪಾಟ್ಗೆ. ಇಲ್ಲಿ ನೋಡಿ, ಉಪ ತಹಸೀಲ್ದಾರ್ ಅವರು ವರದಿ ಕೊಟ್ಟಿಲ್ವಾ? ಏನಂತ ಇದಾಗಿದೆ, ಒತ್ತುವರಿ ಆಗಿದೆ ಅಂತ ಹೇಳಿ. ಕೊಟ್ಟಿದಾರ? ಹೌದು, ನೀವು ಡೇಟ್ ಬಂದಿದೆ ನೋಡಿ. ಪ್ರತಿಯೊಂದು ನಿಮ್ಗೆ ಕೊಟ್ಟಿದ್ದೀವಿ. ಒತ್ತುವರಿ ಬಿಡಿಸ್ತಾರೆ. RI ಕೊಟ್ಟಿದ್ದೀವಿ, VI ಕೊಟ್ಟಿದ್ದೀವಿ. ಎಲ್ಲಾರು ಲಾಗಿನ್ ಪಾಸ್ ಆಗಿದೆ. ಸರ್ಕಾರಿ ಜಮೀನು ತಹಸೀಲ್ದಾರ್ ಲಾಗಿನ್ ಅಲ್ಲಿ ಯಾಕೆ ಪಾಸ್ ಆಗ್ತಾ ಇಲ್ಲ? ಕೇಳಿಸ್ಕೊ ಇಲ್ಲಿ. ಸರ್ಕಾರಿ ಜಮೀನು ನಾನಲ್ಲ ನೀನಲ್ಲ ಯಾರೇ ಒತ್ತುವರಿ ಮಾಡ್ಕೊಂಡು ಬಿಡಿಸ್ತೀರಿ. 100% ಬಿಡಿಸಿದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. 164 ಎಕರೆ ಒತ್ತುವರಿ ಬಿಡಿಸಿ ರೀಸೆಂಟ್ ಆಗಿ. 100% ಸಾರ್, ಅದ್ರ ಬಗ್ಗೆ ನಿಮ್ ಕೆಲಸನೇ ಅದು. ನಿಮ್ ಕೆಲಸನೇ ಅದು. ನೀವು ಅದನ್ನ ಹೇಳೋದ್ ಬೇಡ. ಏನು ತಪ್ಪಾಗಿದೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀವಿ ನಾವು. ಹೌದು ಹೌದು, ಬಿಡಿಸಿರೋದು ನಮ್ಗೆ ಅವಶ್ಯಕತೆ ಇಲ್ಲ. ಬಿಡಿಸಿಲ್ಲ ಅಂದ್ರೆ ಕೇಳ್ತೀವಿ ನಾವು. ಬಿಡಿಸಿದ್ರೆ ನಿಮ್ ಕರ್ತವ್ಯ ಅದು, ನೀವು ಮಾಡ್ತೀವಿ. ಪ್ರತಿಯೊಂದು ದಾಖಲೆ ಇದೆ. ಯಾವ ಡೇಟ್ ನಾವು ಕೊಟ್ಟಿದೀವಿ, ಯಾವ ಡೇಟ್ ಸರ್ವೆ ಆಗಿದೆ, ಯಾವ ಡೇಟ್ ಬಂದಿದೆ ಅಂತ ಪ್ರತಿಯೊಂದು ಕೊಟ್ಟಿದೀವಿ. ಪ್ರಕರಣದ ಬಗ್ಗೆ ಸೇಡಿಗೆ ನಾನು ಹೇಳ್ತಾ ಇರೋದು, ನೀನು ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಕ್ ಮುಂಚೆ ಒಂದು ಪ್ರೊಸೀಜರ್ ಇದೆ. ಎಷ್ಟು ಸಾರಿ ಕಚೇರಿ ಅಲ್ಲ, ಎಲ್ರಿಗೂ ಕಚೇರಿ ಇರೋದು. 100% ಸಾರ್. ಹಂಗಾಗಿ ನಿನ್ನ ಸಮಸ್ಯೆ ಬಗೆಹರಿಸ್ಕೋ. ಅದ್ ಬಿಟ್ಟು ಸರ್, ನಾನು ಅಂತ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗತ್ತೆ. ನಾನು ಮಾತಾಡ್ಬೇಕು, ನೀನು ನಾನು ಅಂತ ನಾನು ಮಾತಾಡ್ಬೇಕಾ? ಹೌದು, ಸರ್ ಅಂತಾನೆ ಮಾತಾಡ್ಬೇಕು. ಸರ್ ಅಂತ ಮಾತಾಡ್ಬೇಕು. ನಿಮ್ ಸಮಸ್ಯೆ ನಾವು ಗೌರವ ಕೊಡ್ಬೇಕು, ನಮಗೆ ಗೌರವ ಕೊಡ್ಬೇಕು. ಆಯ್ತು, ಆರೋಪನೇ ಇದು. ಏನಂತ? ದಲಿತರು, ಅಮಾಯಕರು, ಹೋರಾಟಗಾರರು ಬಂದಾಗ ಏಕವಚನದಲ್ಲಿ ನಿಲ್ಸೋದು, ಮಾತಾಡೋದು. ನೀನು ಅಂದ್ರೆ ಇನ್ನೇನು? ನೀನು ಅಂತ ಕೇಳ್ತೀರಿ. ಮನೆ ಹಾಳ ನಾನು. ಕೇಳಪ್ಪ ಇಲ್ಲಿ, ನಿನ್ ಸಮಸ್ಯೆ ಏನಿದೆ ನನಗೆ ಲಿಖಿತ ಕೊಟ್ಟಿದ್ದೀವಿ. ಅದು ಕೂಡ ಇದೆ. ನಿಮ್ಗೆ ಕೊಟ್ಟಿರುವಂತದ್ದು ಸರ್ವೆ ಇದೆ. ಸರ್ವೆ ಮಾಡುವಂತ ಸರ್ವೆ ಇದೆ. ನಿಮ್ಮದೇ ಅಧಿಕಾರಿಗಳು ಮಾಡುವಂತ ಸರ್ವೆ ಇದೆ. ನಾನು ಕೇಳಿಸ್ಕೊಳ್ಳಿ, ನಾನು ಮಾತಾಡೋದು ಕೇಳಿಸ್ಕೊಳ್ಳಿ. ಒತ್ತುವರಿ ಆಗಿ ಸತ್ಯ ಆದ್ರೆ ನಾವು ನಮ್ಮ ಏನೋ ಗೌರ್ಮೆಂಟ್ ಜಮೀನ್ ಆದ್ರೆ ಸರ್ಕಾರಿ RTC ಬರ್ತಾ ಇದ್ರೆ ಕನ್ವರ್ಷನ್ ಆಗಿಲ್ಲ ಅಂದ್ರೆ ನನಗೆ ಬರುತ್ತೆ, ನಾನು ಒತ್ತುವರಿ ಬಿಡಿಸ್ತೀನಿ. ನೀವೇ ಗೋಮಾಳ ಜಾಗ ಒತ್ತುವರಿ ನಾವು ಮಾಡಿದಾಗ ಸ್ಪಾಟ್ ಬಂದ್ರಿ, ಹೌದು, ಜಂಟಿ ಸರ್ವೆ ಮಾಡ್ತೀನಿ ಅಂತ ಹೇಳಿದ್ರಿ. 4 ತಿಂಗಳಾಯ್ತು, ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಈಗ ಅದು ಗೌರ್ಮೆಂಟ್ ಜಮೀನಲ್ಲಿ ಇದೆಯಾ, ಕನ್ವರ್ಷನ್ ಆಗಿದೆಯಾ? ಗೌರ್ಮೆಂಟ್ ಜಮೀನ್ ಇರೋದಕ್ಕೆ ನಾವು ಕೇಳ್ತಾ ಇದ್ದೀವಿ. ಕನ್ವರ್ಷನ್ ಆಗಿಲ್ವಾ? ನಮ್ಮ ಕನ್ವರ್ಷನ್ ಆಗಿಲ್ಲ. 25 ಎಕರೆ ಸರ್ವೆ ನಂಬರ್ 10ರಲ್ಲಿ 25 ಎಕರೆ ಗೋಮಾಳ ಇದೆ. ಈಗ ಅದನ್ನು ಗುರ್ತಿಸ್ಕೊಡ್ರಿ ಅಂತ ಹಾಕಿದೀನಿ. ಅದನ್ನು ಗುರ್ತಿಸ್ಕೊಟ್ಟಿಲ್ಲ. ಒತ್ತುವರಿ ಆಗಿದೆ ಅಂದ್ರೆ 24 ಗಂಟೆಲಿ ಬಿಡಿಸ್ತೀರಿ ನಾವು. ಹೌದು,